ಪ್ರಿಯಪುತ್ರ ದೀರ್ಘದೇಹ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮ ಪೀಡಾಂ ದಹತು ಮೇ ಶನಿ. ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಕುಂಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅನ್ನೋದು ನಾವು ಇವಾಗ ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೆ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ಬನ್ನಿ, ಇವಾಗ ಏನೆಲ್ಲ ಒಂದು ಈ ಸಣ್ಣ ಪುಟ್ಟ ಪರಿಹಾರಗಳು ಮಾಡಿದ್ರೆ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯ ಅನ್ನೋದು ಇವಾಗ ನಾವು ನೋಡೋಣ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಈ ಒಂದು ಮಾನವನ ಜೀವನ ಅನ್ನೋದು ಸುಖ ದುಃಖಗಳ ಒಂದು ಈ ರಂಗಸ್ಥಳ. ಪ್ರತಿದಿನ ಉದಯಿಸುವ ಸೂರ್ಯ ನಮಗೆ ಕೇವಲ ಈ ಹೊಸ ದಿನವಷ್ಟೇ ತರುವುದಿಲ್ಲ, ಬದಲಾಗಿ ನಮ್ಮ ಕರ್ಮಫಲಗಳ ಹೊಸ ಅಧ್ಯಾಯವನ್ನು ತೆರೆಯುತ್ತಾನೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಎದುರಾದರೂ ನಮ್ಮ ಆಂತರಿಕ ನಂಬಿಕೆ ಅನ್ನೋದು ಮತ್ತು ಈ ಒಂದು ಧನಾತ್ಮಕ ಚಿಂತನೆಗಳು ನಮ್ಮನ್ನು ಯಶಸ್ಸಿನತ್ತ ಮುನ್ನಡೆಸುತ್ತವೆ. ಈ ಗ್ರಹಗಳ ಚಲನೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ತತ್ವಗಳು ನಮಗೆ ಮುಂಬರುವ ಸಮಯದ ದಾರಿದೀಪಗಳು ಆಗಬಲ್ಲವು. ಈ ಒಂದು ಗ್ರಹಗಳ ವಿಶೇಷ ಯೋಗಗಳು, ಇಂದಿನ ಗ್ರಹಗಳ ಚಲನೆ ಮತ್ತು ಪಂಚಾಂಗದ ಪವಿತ್ರ ಸ್ಥಿತಿಯನ್ನು ಆಳವಾಗಿ ವಿಶ್ಲೇಷಿಸೋಣ. ಈ ಒಂದು ಜ್ಯೋತಿಷ್ಯ ಮುನ್ಸೂಚನೆಯು ನಿಮ್ಮ ದೈನಂದಿನ ನಿರ್ಧಾರಗಳನ್ನು ಕೈಗೊಳ್ಳಲು ಅತ್ಯಂತ ಸಹಕಾರಿಯಾಗಲಿದೆ. ಈ ಪ್ರಸ್ತುತ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪವಿತ್ರ ಅವಧಿ ನಡೆಯುತ್ತಿದೆ. ಶ್ರಾವಣ ಮಾಸವು ಪರಮೇಶ್ವರನ ಆರಾಧನೆಗೆ ಅತ್ಯಂತ ಶ್ರೇಷ್ಠ ಹಾಗೂ ಸಿದ್ಧಿದಾಯಕ ಸಮಯ. ಇಂದು ಈ ಒಂದು ದ್ವಿತೀಯ ತಿಥಿಯು ಈ ರಾತ್ರಿಯವರೆಗೂ ಇದ್ದು ತದನಂತರ ತೃತೀಯ ತಿಥಿ ಪ್ರಾರಂಭವಾಗುತ್ತೆ. ಯಾವುದೇ ಮಂಗಳ ಕಾರ್ಯಗಳನ್ನು ಕೈಗೊಳ್ಳುವಾಗ ತಿಥಿಯ ಬಲವನ್ನು ಗಮನಿಸುವುದು ಇಲ್ಲಿ ಅತ್ಯಗತ್ಯ. ಈ ಸಂಜೆಯವರೆಗೆ ಧನಿಷ್ಠ ನಕ್ಷತ್ರದ ಪ್ರಭಾವ ಇರುತ್ತೆ. ನಂತರ ಈ ಶತಾಭಿಷ ನಕ್ಷತ್ರದ ಪ್ರವೇಶವಾಗುತ್ತೆ. ಧನಿಷ್ಠ ನಕ್ಷತ್ರವು ಸಂಪತ್ತು, ಶಕ್ತಿ ಮತ್ತು ಕೌಶಲ್ಯದ ಸಂಕೇತವಾದರೆ ಈ ಶತಾಭಿಷ ನಕ್ಷತ್ರವು ಆರೋಗ್ಯ ಮತ್ತು ನಿಗೂಢ ಜ್ಞಾನದ ಸಂಕೇತ. ಇಂದು ಅತ್ಯಂತ ಪ್ರಮುಖ ಗ್ರಹಗಳ ಸಂಚಾರವೆಂದರೆ ಚಂದ್ರನ ರಾಶಿ ಬದಲಾವಣೆ. ಬೆಳಗಿನ ಜಾವದವರೆಗೆ ಮಕರ ರಾಶಿಯಲ್ಲಿ ವಿರಾಜಮಾನನಾಗಿದ್ದ ಚಂದ್ರನು ತದನಂತರ ಕುಂಭರಾಶಿಗೆ ಪ್ರವೇಶಿಸುತ್ತಾನೆ. ಚಂದ್ರನ ಈ ಒಂದು ಸಂಚಾರವು ಪ್ರತಿಯೊಂದು ರಾಶಿಯವರ ಮಾನಸಿಕ ಸ್ಥಿತಿ ಮತ್ತು ದಿನನಿತ್ಯದ ಚಟುವಟಿಕೆಗಳ ಮೇಲೆ ತೀವ್ರ ಪ್ರಭಾವ ಅನ್ನೋದು ಬೀರುತ್ತೆ. ಇಂದು ಕುಂಭರಾಶಿಯ ಜಾತಕದ ಮೇಲೆ ಪ್ರಕಟವಾಗಿರುವ ಈ ಒಂದು ದೈವಿಕ ಸಂಕೇತವು ಯಾವುದೇ ಸಾಧಾರಣ ವಿಚಾರವೂ ಅಲ್ಲವೇ ಅಲ್ಲ. ನಿಮ್ಮ ಒಂದು ಪ್ರಗತಿಯ ಹಾದಿಯಲ್ಲಿ ನಿಂತಿರುವ ಅತ್ಯಂತ ದೊಡ್ಡ ಒಂದು ಕಲ್ಲು. ಯಾವುದೇ ಆರ್ಥಿಕ ಕೊರತೆಯಲ್ಲ, ಅದು ಪರಿಸ್ಥಿತಿಯ ದುರಂತವಲ್ಲ, ಬದಲಾಗಿ ಅದು ನಿಮ್ಮ ಅತ್ಯಂತ ಹೆಚ್ಚು ನಂಬಿದ್ದ, ನಿಮ್ಮ ಪ್ರೀತಿಯ ಮುಖವಾಡ ಧರಿಸಿದ ಒಬ್ಬ ನಿರ್ದಿಷ್ಟ ವ್ಯಕ್ತಿ. ಇಂದು ಈ ರಹಸ್ಯ ಸಂಕೇತವನ್ನು ನೀವು ಸರಿಯಾಗಿ ಅರ್ಥೈಸಿಕೊಂಡರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಭಾಗ್ಯದ ಚಕ್ರವು ಯಾರೂ ಊಹಿಸದಂತಹ ಸಕಾರಾತ್ಮಕ ದಿಕ್ಕಿನಲ್ಲಿ ತಿರುಗಲು ಪ್ರಾರಂಭಿಸುತ್ತೆ. ಕುಂಭರಾಶಿಯವರೇ, ಇಂದಿನ ಸಮಯವು ಕೇವಲ ಮತ್ತೊಂದು ದಿನವಲ್ಲ. ಇದು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಚದುರಿ ಹೋಗಿದ್ದ, ಉತ್ತರ ಸಿಗದ ಅನೇಕ ರಹಸ್ಯ ಪ್ರಶ್ನೆಗಳಿಗೆ ಪೂರ್ಣ ವಿರಾಮ ಬೀಳುವ ಮಹತ್ವದ ಒಂದು ಕ್ಷಣ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಪದೇ ಕಾಡುತ್ತಿರಬಹುದು. ಪ್ರತಿಯೊಂದು ಯಶಸ್ಸು ನಿಮ್ಮ ತೀರಾ ಹತ್ತಿರಕ್ಕೆ ಬಂದು ಕೊನೆಯ ಕ್ಷಣದಲ್ಲಿ ಏಕೆ ಕೈ ಜಾರುತ್ತಿದೆ? ಯಾವುದೇ ಹೊಸ ಅವಕಾಶ ಅಥವಾ ದಾರಿ ಕಣ್ಮುಂದೆ ಕಾಣಿಸಿಕೊಂಡ ತಕ್ಷಣ ಇದ್ದಕ್ಕಿದ್ದಂತೆ ಅಜ್ಞಾತ ಅಡೆಯೊಂದು ಎಲ್ಲಿಂದ ಬಂದು ನಿಲ್ಲುತ್ತೆ. ನಿಮ್ಮ ಜೀವನದ ಉನ್ನತಿಯ ವೇಗವನ್ನು ಯಾರೋ ಒಬ್ಬರು ನಿರಂತರವಾಗಿ ಹಿಂದಕ್ಕೆ ಎಳೆಯುತ್ತಿದ್ದಾರೆಯೇ? ಈ ಗ್ರಹಗಳ ಪ್ರಸ್ತುತ ಸ್ಥಿತಿಯು ಹೇಳುತ್ತಿರುವುದು ಹೌದು. ನಿಮ್ಮ ಶಂಕೆಯು ನಿಜ, ಆದರೆ ಈ ಕಥೆಯು ಹೊರನೋಟಕ್ಕೆ ಕಾಣುವಷ್ಟು ಸರಳವಾಗಿಲ್ಲ. ಮುಖವಾಡ ಧರಿಸಿದವರ ನಿಜ ಬಣ್ಣ ಬಯಲಾಗುವ ಒಂದು ಕ್ಷಣ. ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಸತ್ಯವು ಸ್ವತಃ ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ. ಆದರೆ ಆ ಸತ್ಯವು ಯಾವುದೇ ದೊಡ್ಡ ಜಗಳದಿಂದ ಅಥವಾ ಅಬ್ಬರದ ಚರ್ಚೆಯಿಂದ ಹೊರಬರುವುದಿಲ್ಲ, ಬದಲಾಗಿ ಅತ್ಯಂತ ಸಣ್ಣ ಹಾಗೂ ಸೂಕ್ಷ್ಮ ಘಟನೆಯ ಮೂಲಕ ಬಯಲಾಗುತ್ತೆ. ಆದ್ದರಿಂದ ಈ ದೈವಿಕ ಸಂದೇಶವನ್ನು ಕೊನೆಯವರೆಗೂ ಅತ್ಯಂತ ಏಕಾಗ್ರತೆಯಿಂದ ಗ್ರಹಿಸುವುದು ನಿಮ್ಮ ಒಂದು ಕರ್ತವ್ಯ.
ಯಾರು ಈ ಮುನ್ಸೂಚನೆಯನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸುತ್ತಾರೋ ಅವರಿಗೆ ಮುಚ್ಚಿದ ಬಾಗಿಲುಗಳು ಸ್ವಯಂಚಾಲಿತವಾಗಿ ತೆರೆಯಲು ಆರಂಭಿಸುತ್ತೆ. ನೀವು ಗಮನಿಸಿರಬಹುದು, ನಿಮ್ಮ ಸುತ್ತಮುತ್ತಲಿನ ಕೆಲವು ವ್ಯಕ್ತಿಗಳು ಯಾವಾಗಲೂ ನಿಮ್ಮೊಡನೆ ಮುಗುಳು ನಗುತ್ತಾ ಪ್ರೀತಿಯಿಂದ ಮಾತನಾಡುತ್ತಿರುತ್ತಾರೆ. ಆದರೆ ಅವರು ನಿಮ್ಮ ಬಳಿ ಬಂದ ತಕ್ಷಣ ಅಥವಾ ಮಾತನಾಡಿದ ನಂತರ ನಿಮ್ಮ ಮನಸ್ಸಿನ ಉತ್ಸಾಹವು ಕಾರಣವಿಲ್ಲದೆ ಕುಗ್ಗಿ ಹೋಗುತ್ತೆ. ಬೆಳಗ್ಗೆಯವರೆಗೆ ಅತ್ಯಂತ ಸುಲಭ ಎನ್ನಿಸುತ್ತಿದ್ದ ಕಾರ್ಯವು ಅವರೊಡನೆ ಚರ್ಚಿಸಿದ ನಂತರ ಸಂಜೆಯ ವೇಳೆಗೆ ಕಠಿಣ ಹಾಗೂ ಅಸಾಧ್ಯವೆನಿಸಲು ತೊಡಗುತ್ತೆ. ಇದು ಕೇವಲ ಕಾಕತಾಳೀಯವಲ್ಲ. ಕುಂಭ ರಾಶಿಯ ನೈಸರ್ಗಿಕ ಸ್ವಭಾವವೆಂದರೆ ಇತರರನ್ನು ತಕ್ಷಣವೇ ನಂಬುವುದು. ನಿಮ್ಮ ಮನಸ್ಸು ನಿಷ್ಕಲ್ಮಶವಾದದ್ದು. ಎದುರಿಗಿರುವ ವ್ಯಕ್ತಿಗೆ ಸಹಾಯ ಮಾಡಲು ನೀವು 100 ಬಾರಿ ಯೋಚಿಸುವುದಿಲ್ಲ. ಆದರೆ ನಿಮ್ಮ ಈ ಒಂದು ಸರಳತೆಯೇ ಕೆಲವೊಮ್ಮೆ ನಿಮ್ಮ ಜೀವನದ ಅತಿ ದೊಡ್ಡ ಪರೀಕ್ಷೆಯಾಗಿ ಬದಲಾಗುತ್ತೆ. ಏಕೆಂದರೆ ನಿಮ್ಮ ಮುಂದೆ ನಗುವ ಪ್ರತಿಯೊಂದು ಮುಖವು ನಿಮ್ಮ ಹಿತೈಷಿಯಾಗಿರಲು ಸಾಧ್ಯವಿಲ್ಲ. ಈ ಹಾದಿಯ ಸಣ್ಣ ಕಲ್ಲು ಕೂಡ ನಿಮಗೆ ಅಡಗಿರುವ ಈರ್ಷ್ಯೆ. ಇಂದು ಶನಿ ಹಾಗೂ ಗುರುಗ್ರಹಗಳ ಚಲನೆ ನೀಡುತ್ತಿರುವ ಸೂಚನೆಯೆಂದರೆ ನಿಮ್ಮ ದಾರಿಯಲ್ಲಿರುವ ಅಡೆತಡೆಯು ಬೃಹತ್ ಪರ್ವತದಂತಿಲ್ಲ. ಅದು ಹಾದಿಯಲ್ಲಿ ಬಿದ್ದಿರುವ ಸಣ್ಣ ಕಲ್ಲಿನಂತಿದೆ. ನೀವು ಅದನ್ನು ಎಂದಿಗೂ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಅದೇ ಕಾರಣಕ್ಕೆ ನಿಮ್ಮ ಯಶಸ್ಸಿನ ಪ್ರಯಾಣವು ಪದೇ ಪದೇ ನಿಲ್ಲುತ್ತೆ. ಸ್ವಲ್ಪ ಆಳವಾಗಿ ಯೋಚಿಸಿ. ಕಳೆದ ಕೆಲವು ಸಮಯದಿಂದ ನಿಮ್ಮ ತೀರಾ ಹತ್ತಿರಕ್ಕೆ ಬಂದಿರುವಂತಹ ಯಾವುದೇ ವ್ಯಕ್ತಿ ಇದ್ದಾರೆಯೇ? ಯಾರು ನಿರಂತರವಾಗಿ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಪ್ರತಿಯೊಂದು ಸಣ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಕಾತುರರಾಗಿರುತ್ತಾರೆ? ನೀವು ಯಾವುದೇ ಒಂದು ಹೊಸ ಕೆಲಸ ಪ್ರಾರಂಭಿಸಲು ಹೊರಟಾಗಲೆಲ್ಲ ಈಗ ಬೇಡ, ಸಮಯ ಸರಿಯಿಲ್ಲ, ಆಮೇಲೆ ನೋಡು ಎಂದು ಸಾಂತ್ವನದ ನೆಪದಲ್ಲಿ ನಿಮ್ಮ ಉತ್ಸಾಹವನ್ನು ಕುಗ್ಗಿಸುತ್ತಿದ್ದಾರೆಯೇ? ನಿಮ್ಮ ಸಂತೋಷದ ಸುದ್ದಿಯನ್ನು ಕೇಳಿ ಮೇಲ್ನೋಟಕ್ಕೆ ನಗುತ್ತಾ ಅವರ ಕಣ್ಣುಗಳಲ್ಲಿ ನಿಜವಾದ ಆಪತ್ತೆಯ ಹೊಳಪು ಕಾಣಿಸುವುದಿಲ್ಲವೇ? ಇದೇ ನಿಮ್ಮ ಜೀವನದ ಮೊದಲ ಸಂಕೇತ. ಆದರೆ ತಕ್ಷಣವೇ ಯಾವುದೇ ತರಾತುರಿಯ ನಿರ್ಧಾರಕ್ಕೆ ಬರಬೇಡಿ. ಏಕೆಂದರೆ ಸಂಪೂರ್ಣ ಚಿತ್ರಣವು ಇನ್ನೂ ಹೊರಬರಬೇಕಾಗಿದೆ. ಈ ಭಾಗ್ಯದ ಒಂದು ಪರೀಕ್ಷೆ ಮತ್ತು ಜಾಗೃತಿಯ ಒಂದು ಕಾಲ. ನಿಮ್ಮ ಜಾತಕದಲ್ಲಿ ಅದ್ಭುತವಾದ ಆರ್ಥಿಕ ಹಾಗೂ ಸಾಮಾಜಿಕ ಏಳಿಗೆಯ ಸಾಲುಗಳು ಬರೆಯಲ್ಪಟ್ಟಿವೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಕಾಲವು ನಿಮ್ಮನ್ನು ಪರೀಕ್ಷಿಸಲು ಬಯಸುತ್ತೆ. ಈ ಮೋಸ ಹಾಗೂ ಕಪಟವನ್ನು ಗುರುತಿಸುವ ಸಾಮರ್ಥ್ಯ ನಿಮ್ಮಲ್ಲಿ ಬಂದಿದೆಯೇ ಇಲ್ಲವೇ ಎಂಬುದನ್ನು ದೈವಿಕ ಶಕ್ತಿಯು ವೀಕ್ಷಿಸುತ್ತಿದೆ. ಏಕೆಂದರೆ ಕಪಟವನ್ನು ಗುರುತಿಸಲು ಈ ತಿಳಿಯದ ಹಸ್ತಗಳಿಗೆ ಈಶ್ವರನು ಎಂದಿಗೂ ದೊಡ್ಡ ಯಶಸ್ಸನ್ನು ವಹಿಸುವುದಿಲ್ಲ. ಇಂದು ನಿಮ್ಮ ಅಂತರಾತ್ಮದಲ್ಲಿ ಉಂಟಾಗುತ್ತಿರುವ ಅಸಮಾಧಾನ ಅಥವಾ ಚಟಪಟಿಕೆ ವ್ಯರ್ಥವಲ್ಲ. ಅದು ಮುಂಬರುವ ಅಪಾಯದ ಒಂದು ಮುನ್ಸೂಚನೆಯೂ ಹೌದು ಮತ್ತು ಹೊಸ ಅವಕಾಶದ ಸಂಕೇತವೂ ಹೌದು. ಕಣ್ಣುಗಳು ನೋಡುವ ಮುನ್ನವೇ ಅಂತರಾತ್ಮವು ಕೆಲವು ವಿಚಾರಗಳನ್ನು ಮುಂಚಿತವಾಗಿಯೇ ಗ್ರಹಿಸಿಬಿಡುತ್ತೆ. ಅದಕ್ಕೆ ಕಳೆದ ಕೆಲವು ದಿನಗಳಿಂದ ನಿಮಗೆ ಕೆಲವು ಸಂಬಂಧಗಳಲ್ಲಿ ವಿಚಿತ್ರವಾದ ಅಂತರ ಅನುಭವಕ್ಕೆ ಬರುತ್ತೆ. ಕೆಲವು ಸಂಭಾಷಣೆಗಳು ಅಪೂರ್ಣವಾಗಿ ಉಳಿಯುತ್ತೆ. ಕೊಟ್ಟ ಮಾತುಗಳು ಈಡೇರುವುದಿಲ್ಲ. ಆದರೆ ಈ ಕಥೆಯ ಅತ್ಯಂತ ರಹಸ್ಯಮಯ ಭಾಗವು ಈಗ ನಾವು ಮುಂಬರುವ ದಿನಗಳಲ್ಲಿ ಅನಾವರಣಗೊಳ್ಳುತ್ತೆ. ಉದ್ಯೋಗ, ವ್ಯಾಪಾರ ಮತ್ತು ಧನಾಗಮನದಲ್ಲಿ ಸಂಭವಿಸುವ ಪವಾಡಗಳು. ಕುಂಭರಾಶಿಯವರೇ, ನಿಮ್ಮ ದಾರಿಗೆ ಅಡ್ಡಲಾಗಿ ದೊಡ್ಡ ಕಲ್ಲನ್ನಿಟ್ಟ ವ್ಯಕ್ತಿಯು ಕೇವಲ ಅಸೂಯೆಯಿಂದ ಮಾತ್ರ ಹಾಗೆ ಮಾಡಲಿಲ್ಲ. ಅದರ ಹಿನ್ನೆಲೆಯಲ್ಲಿ ಮತ್ತೊಂದು ಆಳವಾದ ಕಾರಣವಿದೆ. ಆ ನಿಜವಾದ ಕಾರಣವೇನು ಎಂಬುದು ನಿಮಗೆ ತಿಳಿದಾಗ ನಿಮ್ಮ ಮನಸ್ಸಿನಲ್ಲಿ ಕೋಪಕ್ಕಿಂತ ಹೆಚ್ಚಾಗಿ ಜೀವನದ ಬಗ್ಗೆ ಅತ್ಯಂತ ಆಳವಾದ ತಿಳುವಳಿಕೆ ಮತ್ತು ಶಾಂತಿ ಉಂಟಾಗುತ್ತೆ. ಅಷ್ಟರಲ್ಲೇ ಗ್ರಹಗಳ ಚಲನೆಯು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಶುಭ ಸಂಕೇತವನ್ನು ತಂದುಕೊಡುತ್ತೆ. ಈ ಉದ್ಯೋಗಸ್ಥರಿಗೆ ಹೊಸ ದಾರಿಯ ಒಂದು ರಹಸ್ಯ. ನೀವು ಉದ್ಯೋಗದಲ್ಲಿದ್ದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಮುಂದೆ ಅತ್ಯಂತ ನಿಕಟವಾದ ಅವಕಾಶವೊಂದು ಕಾಣಿಸಿಕೊಳ್ಳುತ್ತೆ. ಈ ಮೊದಲ ನೋಟಕ್ಕೆ ಇದು ನೀವು ಅತ್ಯಂತ ಸಾಧಾರಣ ಅಥವಾ ಸಾಮಾನ್ಯ ಅವಕಾಶವೆಂದು ಭಾವಿಸಿ ಆಲಕ್ಷಿಸಬಹುದು. ಆದರೆ ನೆನಪಿಡಿ, ಅದೇ ಸಣ್ಣ ಅವಕಾಶವು ನಿಮ್ಮ ಆದಾಯವನ್ನು ಹೆಚ್ಚಿಸುವ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಇಮ್ಮಡಿಗೊಳಿಸುವ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ನಿಮಗೊಂದು ಹೊಸ ಗುರುತನ್ನು ತಂದುಕೊಡುವ ಅಪಾರ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಇಲ್ಲಿ ನೀವು ಒಂದು ದೊಡ್ಡ ತಪ್ಪನ್ನು ಮಾಡಬಾರ್ದು.
ಆ ಹೊಸ ಅವಕಾಶ ಅಥವಾ ಯೋಜನೆಯ ಬಗ್ಗೆ ಪ್ರತಿಯೊಬ್ಬರಿಗೂ ಚರ್ಚಿಸಲು ಹೋಗಬೇಡಿ. ಕೆಲವು ಕನಸುಗಳು ನನಸಾಗಲು ಆ ಆರಂಭಿಕ ಹಂತದಲ್ಲಿ ಮೌನ ಅತ್ಯಂತ ಅಗತ್ಯವಾಗಿರುತ್ತೆ. ವ್ಯಾಪಾರಿಗಳಿಗೆ ಹಳೆಯ ಬಾಕಿ ಮತ್ತು ಆಕಸ್ಮಿಕ ಒಂದು ಲಾಭ. ನೀವು ಸ್ವಂತ ವ್ಯಾಪಾರ ಅಥವಾ ಬಿಸ್ನೆಸ್ ಮಾಡುತ್ತಿದ್ರೆ ಹಳೆಯ ಅಪರಿಚಿತ ವ್ಯಕ್ತಿಯೊಬ್ಬರಿಂದ ಇದ್ದಕ್ಕಿದ್ದಂತೆ ಈ ಶುಭ ಸುದ್ದಿಯೊಂದು ಬರುತ್ತೆ. ಆ ಸುದ್ದಿ ಆರಂಭದಲ್ಲಿ ಸಣ್ಣದಾಗಿ ಕಂಡರೂ ಅದರ ಒಂದು ಪ್ರಭಾವ ನಿಮ್ಮ ಉದ್ಯಮದ ಮೇಲೆ ಅತ್ಯಂತ ದೊಡ್ಡದಾಗಿರುತ್ತೆ. ಈ ಬರಲೇಬಾರದು, ಕೈ ಜಾರಿ ಹೋಯಿತು ಎಂದು ನೀವು ಭಾವಿಸಿದ್ದ ಹಳೆಯ ಹಣ ಅಥವಾ ಬಾಕಿಯು ಮತ್ತೆ ನಿಮ್ಮ ಕೈ ಸೇರುವ ಬಲವಾದ ಯೋಗಗಳು ನಿರ್ಮಾಣವಾಗುತ್ತೆ. ಈ ಮೂರ್ಖತನದ ನಿರ್ಧಾರಗಳಿಂದ ಪಾರಾಗುವ ಒಂದು ದಾರಿ. ಇಲ್ಲಿಯೇ ಬಹುತೇಕ ಜನರು ದೊಡ್ಡ ತಪ್ಪು ಮಾಡೋದು. ಅವರು ತಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನ ಅಥವಾ ಅದೃಷ್ಟವನ್ನ ಶಪಿಸಲು ಪ್ರಾರಂಭಿಸುತ್ತಾರೆ. ಆದರೆ ನೈಜ ಸಮಸ್ಯೆಯು ಪರಿಸ್ಥಿತಿಯಲ್ಲ ಜಾತಕರೇ. ಅಂದರೆ ಸಮಸ್ಯೆಯು ನಿಮ್ಮ ಆತ್ಮವಿಶ್ವಾಸವನ್ನ ಪ್ರತಿದಿನವೂ ಸ್ವಲ್ಪ ಅಲ್ಪವಾಗಿ ಕುಗ್ಗಿಸುವ ಒಂದು ನಕಾರಾತ್ಮಕ ವ್ಯಕ್ತಿಯ ಸಾಮೀಪ್ಯ. ಈಗ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಯವಿಲ್ಲದೆ ಒಂದು ಸತ್ಯವನ್ನ ಒಪ್ಪಿಕೊಳ್ಳಿ. ನೀವು ಇನ್ಮುಂದೆ ಹಳೆಯ ಕುಂಭರಾಶಿಯ ಜಾತಕರಲ್ಲ. ನಿಮ್ಮೊಳಗೆ ಅದ್ಭುತವಾದ ಧನಾತ್ಮಕ ಬದಲಾವಣೆ ಜರುಗುತ್ತಿದೆ. ನೀವು ಹಿಂದಿಗಿಂತಲೂ ಹೆಚ್ಚು ಎಚ್ಚರದಿಂದಿರಲು ಪ್ರಾರಂಭಿಸಿದ್ದೀರಾ. ನಿಮ್ಮ ಮನಸ್ಸು ಹೆಚ್ಚು ಶಾಂತವಾಗುತ್ತೆ. ಅತ್ಯಂತ ಮುಖ್ಯವಾಗಿ, ಹಿಂದೆ ನೀವು ನಿರ್ಲಕ್ಷಿಸುತ್ತಿದ್ದ ಅಂತರಾತ್ಮದ ಸಣ್ಣ ಮುನ್ಸೂಚನೆಗಳನ್ನು ಈಗ ನಿಮ್ಮ ಮನಸ್ಸು ತಕ್ಷಣವೇ ಗ್ರಹಿಸುತ್ತೆ. ಈ ಅಂತರಾತ್ಮದ ಜಾಗೃತಿಯೇ ಮುಂಬರುವ ಕಾಲದಲ್ಲಿ ನಿಮಗೆ ಸಿಗಲಿರುವ ಅತಿ ದೊಡ್ಡ ವರ. ಏಕೆಂದರೆ ಕುಂಭರಾಶಿಯವರ ಈ ಒಂದು ಸಿಕ್ಸ್ ಸೆನ್ಸ್ ಅನ್ನೋದು ಅಥವಾ ಅಂತರಾತ್ಮ ಜಾಗೃತಗೊಂಡಾಗ ಸಾಕ್ಷಾತ್ ವಿಧಿಯೇ ತನ್ನ ಹಾದಿಯನ್ನು ಬದಲಾಯಿಸಿಕೊಳ್ಳಬೇಕಾಗುತ್ತೆ. ನಿಮಗೆ ಮೇಲ್ನೋಟಕ್ಕೆ ಈಗಲೂ ಎಲ್ಲವೂ ಹಳೆಯದಂತೆಯೇ ಇದೆ ಎನಿಸಬಹುದು. ಆದರೆ ಅಜ್ಞಾತ ಶಕ್ತಿಯ ಮಟ್ಟದಲ್ಲಿ ಬದಲಾವಣೆಯು ಈಗಾಗಲೇ ಆರಂಭವಾಗಿದೆ. ನಿಮ್ಮ ಜೀವನದ ಮೇಲೆ ಸುದೀರ್ಘ ಕಾಲದಿಂದ ನಕಾರಾತ್ಮಕ ಪ್ರಭಾವ ಬೀರುತ್ತಿದ್ದ ವ್ಯಕ್ತಿಯು ಈಗ ತನ್ನ ಶಕ್ತಿಯನ್ನ ಮೆಲ್ಲನೆ ಕಳೆದುಕೊಳ್ಳುತ್ತಿದ್ದಾನೆ. ಪ್ರತಿಯೊಂದು ಧ್ವಂಸ ಹಾಗೂ ಹಿನ್ನಡೆಯು ಇದ್ದಕ್ಕಿದ್ದಂತೆ ಸಂಭವಿಸುವುದಿಲ್ಲ. ಅದು ಅತ್ಯಂತ ಸಣ್ಣದಾಗಿ ಆರಂಭವಾಗುತ್ತೆ. ಮೊದಲು ಮನಸ್ಸಿನಲ್ಲಿ ಸಂಶಯ ಹುಟ್ಟುತ್ತೆ, ನಂತರ ನಿಮ್ಮ ನಿರ್ಧಾರಗಳು ದುರ್ಬಲಗೊಳ್ಳುತ್ತವೆ. ತದನಂತರ ಬಂದ ಅವಕಾಶಗಳು ಕೈಜಾರಿ ಹೋಗುತ್ತೆ. ಕೊನೆಗೆ ತನ್ನ ತಪ್ಪು ಎಲ್ಲಾಯಿತು ಎಂದು ಯೋಚಿಸುತ್ತಾ ಕುಳಿತುಕೊಳ್ಬೇಕಾಗುತ್ತೆ. ಆದರೆ ಈ ಬಾರಿ ಕಥೆಯೇ ಬೇರೆಯೇ ಆಗಿದೆ. ಈ ಬಾರಿ ಗ್ರಹಗಳ ಕೃಪೆಯಿಂದ ನಿಮಗೆ ಸಮಯಕ್ಕಿಂತ ಮುಂಚಿತವಾಗಿಯೇ ಮುನ್ಸೂಚನೆ ಸಿಗುತ್ತೆ. ಕುಟುಂಬದ ಈ ಕೌಟುಂಬಿಕ ಕ್ಲೇಶ ಅಥವಾ ಆರ್ಥಿಕ ಚೇತರಿಕೆ ಒಂದು ರಹಸ್ಯ. ಕುಂಭರಾಶಿಯವರೇ, ನೀವು ಸ್ವತಂತ್ರ ವಿಚಾರ ಶಕ್ತಿ ಹೊಂದಿರುವ ವ್ಯಕ್ತಿಗಳು. ಸ್ವಂತ ಬಲದ ಮೇಲೆ ನಂಬಿಕೆ ಇಟ್ಟು ನಿಮ್ಮ ದಾರಿಯನ್ನು ನೀವೇ ಕಂಡುಕೊಳ್ಳುವುದು ನಿಮ್ಮ ನೈಸರ್ಗಿಕ ಗುಣ. ಆದರೆ ಯಾರಾದರೂ ನಿರಂತರವಾಗಿ ನಿಮ್ಮ ಮನಸ್ಸಿನಲ್ಲಿ ಅಪನಂಬಿಕೆ ಹಾಗೂ ಹೆದರಿಕೆಯ ಬೀಜಗಳನ್ನು ಬಿತ್ತಲು ತೊಡಗಿದರೆ, ಎಷ್ಟೇ ಬಲಶಾಲಿ ವ್ಯಕ್ತಿಯಾಗಿದ್ದರೂ ಕೆಲ ಕಾಲ ಶಕ್ತಿಗುಂದಿ ನಿಲ್ಲಬೇಕಾಗುತ್ತೆ. ನಿಮ್ಮ ದಾರಿಯಲ್ಲಿದ್ದ ಅಡಚಣೆಯ ಕಲ್ಲು ಹೊರಗಿನ ಪ್ರಪಂಚಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿನೊಳಗೆ ಬಿತ್ತಲ್ಪಡುತ್ತೆ. ಆದರೆ ಈಗ ಆ ಕಲ್ಲು ಸಂಪೂರ್ಣವಾಗಿ ಸರಿದು ಹೋಗುವ ಕಾಲ ಬಂದಿದೆ. ಅದು ತೊಲಗುತ್ತಿದ್ದಂತೆಯೇ ಇಷ್ಟು ದಿನಗಳಿಂದ ದಟ್ಟ ಮಂಜಿನಲ್ಲಿ ಮುಚ್ಚಿ ಹೋಗಿದ್ದ ನಿಮ್ಮ ನಿಜವಾದ ಭಾಗ್ಯದ ಹಾದಿ ಸ್ಪಷ್ಟವಾಗಿ ಕಣ್ಣಿಗೆ ಕಾಣಿಸಲಾರಂಭಿಸುತ್ತೆ. ಈಗ ನಿಮ್ಮ ಕೌಟುಂಬಿಕ ವಾತಾವರಣದ ಮೇಲೂ ಗ್ರಹಗಳ ಧನಾತ್ಮಕ ಶಕ್ತಿ ಪ್ರಭಾವ ಬೀರಲು ತೊಡಗಿದೆ. ಕಳೆದ ಕೆಲವು ದಿನಗಳಿಂದ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಉದ್ವಿಗ್ನತೆ ಹೆಚ್ಚಾಗುತ್ತಿದ್ದರೆ, ಕಾರಣವಿಲ್ಲದೆ ಕೌಟುಂಬಿಕ ಮನಸ್ತಾಪಗಳು ಉಂಟಾಗುತ್ತಿದ್ದರೆ, ಅಥವಾ ಕುಟುಂಬದ ಸದಸ್ಯರೊಬ್ಬರ ನಡವಳಿಕೆ ಇದ್ದಕ್ಕಿದ್ದಂತೆ ಬದಲಾಗಿದ್ದರೆ ಧೈರ್ಯಗೆಡಬೇಡಿ. ಇದು ಶಾಶ್ವತ ಪರಿಸ್ಥಿತಿಯಲ್ಲ. ಏಕೆಂದರೆ ಮನೆಯಲ್ಲಿ ನಿರಂತರವಾಗಿ ಕಲುಷಿತ ವಾತಾವರಣವನ್ನು ಸೃಷ್ಟಿಸುತ್ತಿದ್ದ ವ್ಯಕ್ತಿಯೊಬ್ಬರು ಈಗ ಸ್ವಯಂಚಾಲಿತವಾಗಿ ನಿಮ್ಮಿಂದ ದೂರವಾಗಲಿದ್ದಾರೆ. ನೀವು ಅವರೊಂದಿಗೆ ಜಗಳವಾಡುವ ಅಥವಾ ತಂಟೆಗೆ ಹೋಗುವ ಅಗತ್ಯವಿಲ್ಲ. ಕಾಲವೇ ಪ್ರತಿಯೊಂದಕ್ಕೂ ಅತ್ಯಂತ ದೊಡ್ಡ ನ್ಯಾಯ ಒದಗಿಸುತ್ತೆ ಮತ್ತು ಆ ಕಾಲವೀಗ ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭಿಸಿದೆ. ಆದರೆ ಇಲ್ಲಿಯೇ ನಿಮಗೊಂದು ದೊಡ್ಡ ಪರೀಕ್ಷೆ ಎದುರಾಗಲಿದೆ. ಆ ವ್ಯಕ್ತಿಯು ಸ್ವತಃ ನಿಮ್ಮ ಬಳಿಗೆ ಮತ್ತೆ ಬಂದಾಗ, ಸಿಹಿ ಮಾತುಗಳನ್ನಾಡಿ ಮತ್ತೆ ನಿಮ್ಮ ವಿಶ್ವಾಸವನ್ನು ಗೆಲ್ಲಲು ಪ್ರಯತ್ನಿಸಿದಾಗ, ಕೇವಲ ಅವರ ಮಾತುಗಳನ್ನು ಕೇಳಿ ಮೋಸ ಹೋಗಬೇಡಿ. ಅವರ ನೈಜ ನಡವಳಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿ.
ತಪ್ಪು ವ್ಯಕ್ತಿಗೆ ಮತ್ತೆ ನಿಮ್ಮ ಜೀವನದ ತೀರಾ ಹತ್ತಿರದ ಸ್ಥಾನವನ್ನು ನೀಡುವುದು ನಿಮ್ಮ ಭಾಗ್ಯದ ಚಕ್ರದ ವೇಗವನ್ನು ಮತ್ತೆ ಮಂದಗೊಳಿಸಬಹುದು. ಈ ಆರ್ಥಿಕ ಸ್ಥಿತಿಯ ಕಡೆಗೆ ಗಮನ ಹರಿಸೋಣ. ದೀರ್ಘಕಾಲದಿಂದ ನೀವು ಎಷ್ಟೇ ಕಠಿಣ ಪರಿಶ್ರಮ ಪಟ್ಟರೂ ಅದಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ ಎಂಬ ಹತಾಶೆ ನಿಮ್ಮನ್ನು ಕಾಡುತ್ತಿತ್ತು. ಈ ಹಣ ಗಳಿಕೆಯಾಗುತ್ತಿದ್ದರೂ ಕೈಯಲ್ಲಿ ನಿಲ್ಲುತ್ತಿರಲಿಲ್ಲ. ಯೋಜನೆಗಳು ಸಿದ್ಧವಾಗುತ್ತಿದ್ದರೂ ಕೊನೆಗೆ ಅಪೂರ್ಣವಾಗುತ್ತಿದ್ದವು. ಹಠಾತ್ ಖರ್ಚುಗಳು ಎದುರಾಗಿ ಬಜೆಟ್ ಅನ್ನೋದು ತಲೆ ಕೆಳಗಾಗುತ್ತಿತ್ತು. ಇಂದಿನ ದೈವಿಕ ಸಂಕೇತವು ಹೇಳುತ್ತಿರುವುದೇನೆಂದರೆ ಈ ಒಂದು ನಕಾರಾತ್ಮಕ ಹಂತವು ಮೆಲ್ಲನೆ ಅಂತ್ಯಗೊಳ್ಳುತ್ತಿದೆ. ಆದರೆ ಸಮೃದ್ಧಿಯ ಹೊಸ ಬಾಗಿಲು ಸಂಪೂರ್ಣವಾಗಿ ತೆರೆದುಕೊಳ್ಳಬೇಕಾದರೆ ನೀವು ನಿಮ್ಮ ಮುಂದಿನ ಪ್ರತಿಯೊಂದು ನಿರ್ಧಾರವನ್ನು ಇತರರ ಸಲಹೆಯ ಮೇಲೆ ಮಾತ್ರ ಆಧಾರಿತವಾಗಿ ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಕು. ನಿಮ್ಮ ಮನದಾಳದಿಂದ ಬರುವ ಮೊದಲ ಧ್ವನಿಯನ್ನು ಈ ಬಾರಿ ನಿರ್ಲಕ್ಷಿಸಬೇಡಿ. ಅದೇ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುವ ದೈವಿಕ ಒಂದು ಈ ಮಾರ್ಗದರ್ಶನ ಅಂತ ನಾವು ಅನ್ಬಹುದು. ಆದಷ್ಟು ಈ ಶನಿವಾರದಂದು ನೀವು ಈ ಶನಿದೇವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಆದರೆ ನಿಮಗೆ ಎಳ್ಳು ಬತ್ತಿಗಳನ್ನು ಹಚ್ಚಿ ನಂತರ ಈ ಶನಿ ದೇವಸ್ಥಾನಕ್ಕೆ ಹೋಗಿ ಆದಮೇಲೆ ಈ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ನೀವು ಕೈ ಮುಗಿದು ಬನ್ನಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಆದಷ್ಟು ನೀವು ಈ ಹನುಮಂತನ ದೇವಸ್ಥಾನಕ್ಕೆ ಹೋದಾಗ ನಿಮಗೆ ಸಾಧ್ಯ ಆದರೆ ಈ ಇಳೆದೆಲೆ ಹಾರವನ್ನು ಮಾಡಿಕೊಂಡು ಹೋಗಿ. ಆದಷ್ಟು ಏನೇ ಕನಿಷ್ಠ ಕಾರ್ಪಣ್ಯಗಳು ಇದ್ರೂ ಅದು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ಧನ ಪ್ರಾಪ್ತಿ ಯೋಗ, ಆಯುಷು, ಆರೋಗ್ಯ ಎಲ್ಲ ನಿಮಗೆ ವೃದ್ಧಿ ಆಗ್ತಾ ಹೋಗುತ್ತೆ. ನೀವು ಏನೇ ಒಂದು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಲಾಭ ಅನ್ನೋದು ಗಳಿಸ್ತೀರ. ಮತ್ತೆ ಎಲ್ಲೇ ಕಾಲಿಟ್ಟರೂ ನಿಮಗೆ ಜಯ, ಅದೃಷ್ಟ ಅನ್ನೋದು ನಿಮ್ಮದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.